ಚಿರತೆ ದಾಳಿ ನಡೆಸಿದ ಪರಿಣಾಮ ವ್ಯಕ್ತಿಯೊಬ್ಬರು ಗಾಯಗೊಂಡಿರುವ ಘಟನೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ ನಡೆದಿದೆ. ತಾಲೂಕಿನ ವಜ್ಜನಕುರ್ಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾರಗೊಂಡನಗುಡಿ ಗ್ರಾಮದ ಕೋಡಿಗುಟ್ಟೆ ಪ್ರದೇಶದಲ್ಲಿ ಮಂಗಳವಾರ ಸಂಜೆ ಘಟನೆ ನಡೆದಿದ್ದು, ಗ್ರಾಮದ ಚೆಲುವರಂಗಯ್ಯ ಎಂಬಾತ ದಾಳಿಗೆ ಒಳಗಾದ ಗಾಯಾಳುವಾಗಿದ್ದು, ವಿಷಯ ತಿಳಿದ ತಕ್ಷಣ ವಜ್ಜನಕುರ್ಕೆ ಗ್ರಾಮ ಪಂಚಾಯಿತಿ ಸದಸ್ಯ ಸಂಜು ಅವರು ಗಾಯಾಳುವನ್ನು ಸ್ವತಃ ತಾವೇ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಪ್ರಥಮ ಚಿಕಿತ್ಸೆ ಕೊಡಿಸಿ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನು ಆಸ್ಪತ್ರೆಗೆ ಕರೆಸಿ ಘಟನೆಯ ಬಗ್ಗೆ ಗಮನ ಸೆಳೆದಿದ್ದಾರೆ. ನನ್ನ ಹೆಸರು ಚೆಲುವರಂಗಯ್ಯ ಅಂತ. ಮಾರಗೊಂಡನಗುಣಿಯಲ್ಲಿ ಇದ್ದೀವಿ. ಅಲ್ಲಿ ಮ್ಯಾಗಡೆ ಗುಟ್ಟೆ ಅಂತ ನಾಯಕರಪಾಳ್ಯ ಅಂತ ಅಲ್ಲಿ ಇದ್ದೀವಿ. ನಾವು ನಿನ್ನೆ ಕುರಿ ಮೇಕೆ ಕಾಯಕ್ಕೆ ಹೋಗಿದ್ದಾಗ ಕುರಿಯೆಲ್ಲ ಮೇಯ್ಸ್ಕೊಂಡು ಬರ್ತಿರ್ಬೇಕಾದ್ರೆ ನಮ್ಮ ಹೊಲ್ದ ಹತ್ರ ಬರ್ತಿದ್ದಾಗ ನಾನು ನಮ್ಮ ಬೈರ ಬರ್ಬೇಕಾದ್ರೆ ಸಾಯಂಕಾಲ ಸಂಜೆ ಸುಮಾರಾಗೆ 5:30 ಸುಮಾರೊಳಗೆ ಕುರಿಗಳೆಲ್ಲ ಹೊಡ್ಕೊಂಡು ಮುಂದೆ ಬರ್ತಾಯಿದ್ವು. ಆ ಬೇಲಿ ಒಳಗೆ ಎಲ್ಲಿತ್ತು ನಾವು ನೋಡಲಿಲ್ಲ. ಬಂದು ಕುರಿನ ಓಡಿಸ್ಕೊ ಬರ್ತಿತ್ತು. ನಾನು ಎಲೆ ಅಂತ ಅಂತಿದ್ದಾಗಿನ ಎಗರಿದೆ ಬಂದು ನಾನು ಮ್ಯಾಲೆ ಕುರಿ ಬಿಟ್ಬಿಟ್ಟು ನನ್ನ ಕಚ್ಚಿ ತಿರುಗಿ ನಾನು ಉಳಿಸ್ಬಿಟ್ಟು ನಾನು ಬಿದ್ದು ಚಿರತೆ ದಾಳಿ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಮಹಜರ್ ನಡೆಸಿರುವುದಾಗಿ ವರದಿಯಾಗಿದೆ. ಘಟನೆಯ ಮುಂದುವರಿದ ಭಾಗವಾಗಿ ಜನವರಿ 7, 2026ರಂದು ಬೆಳಗ್ಗೆ 8 ಗಂಟೆ ಸುಮಾರಿಗೆ ಅರಣ್ಯ ಇಲಾಖೆ ಸಿಬ್ಬಂದಿಯ ಸಹಕಾರದೊಂದಿಗೆ ಚಿರತೆ ಸೆರೆ ಹಿಡಿಯಲು ಅಗತ್ಯವಾದ ಬೋನನ್ನು ತರಿಸಿ ಸ್ಥಳದಲ್ಲಿ ಅಳವಡಿಸಲಾಗಿದ್ದು, ಚಿರತೆಯನ್ನು ಹಿಡಿಯಲು ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಚಿರತೆ ದಾಳಿಯಿಂದ ಗ್ರಾಮಸ್ಥರಲ್ಲಿ ಭೀತಿ ವಾತಾವರಣ ನಿರ್ಮಾಣವಾಗಿದ್ದು, ಅರಣ್ಯ ಇಲಾಖೆ ಶಾಶ್ವತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ನ್ಯೂಸ್ ಟುಡೇ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಯ ಮೂಲಕ ಆಗ್ರಹಿಸಿದ್ದಾರೆ.